ನೀವು ಇನ್ನ ದೊಡ್ಡ ಲೆವೆಲ್ಗೆ ಹೋಗ್ಬೇಕು. ಯಾಕೆ ದೊಡ್ಡ ಲೆವೆಲ್ಗೆ ಅಂದ್ರೆ ಇವ್ರು ಜಾಸ್ತಿ ದುಡ್ಡು ಮಾಡ್ರೆ ನಾನು ಇನ್ನ ಜಾಸ್ತಿ ದುಡ್ಡು ಮಾಡ್ಬೋದು, ನನಗ್ ಜಾಸ್ತಿ ಕೆಲಸ ಬರುತ್ತಾ, ನಾನೇನ್ ಮಾಡ್ತೀನಿ ಪ್ರಿಯಾಂಕಾ ಮೇಡಮ್ ಕೊಡ್ತೀನಿ, ಅವ್ರು ಬೆಳಿತಾರ ಇನ್ನ ಜಾಸ್ತಿ ಕೆಲಸ ಬರುತ್ತೆ. ಯಾಕೆ ಹೇಳಿ, ಅವ್ರು ಕೊಟ್ಟಾಗ ಅವ್ರು ಚೆನ್ನಾಗಿ ಮಾಡ್ತಾರೆ. ಈ ಮೈಂಡ್ ಸೆಟ್ ನಮ್ಗೆ, ಇವ್ರು ಎಷ್ಟು ಬೆಳೆಸ್ತೀವಿ ಅಷ್ಟು ಅಡ್ವಾಂಟೇಜ್ ನನಗೆ. ಅದೇ ಸರ್, ಈಗಿನ ಯೂತ್ಸ್ ಗಳಿಗೆ ಮೇನ್ ಕೇಳೋದೇ ಸಪೋರ್ಟ್ಗಳು. ಸೊ ಆ ಸಪೋರ್ಟ್ ಇತ್ತು ಅಂದ್ರೆ ಅವ್ರದ್ದೇನ್ ಥಿಂಕಿಂಗ್ ಇರುತ್ತೋ ಅದನ್ನ ನೀಟಾಗಿ ಅಚೀವ್ ಆಗ್ಬೋದು, ಗ್ರೋತ್ ಆಗ್ಬೋದು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ವ್ಯಕ್ತಿ ಜೊತೆ ವರ್ಕ್ ಮಾಡೋದು ಅದು ತುಂಬಾನೇ ಕಷ್ಟ ಆಕ್ಚುಲಿ ಈ ಯೂತ್ಸ್ಗೆ. ಆಪರ್ಚುನಿಟಿ ಸಿಕ್ಕಿದಾಗ ಬಿಡಬಾರ್ದು. ಸೊ ಆದಷ್ಟು ಗ್ರ್ಯಾಬ್ ಮಾಡ್ಕೊಳ್ಳಿ. ಸೊ ಅವ್ರ ಹತ್ರ ವರ್ಕ್ ಮಾಡಿ, ಒಂದೇ ಸಲ ಯಾರು ಬೆಳೆಯಕ್ಕಾಗಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ಅವ್ರ ಹತ್ರ ಅನುಭವ ತಗೊಳ್ಳಿ, ಆಮೇಲೆ ನಾಳೆ ದಿವಸ ಯಾರಿಗ್ ಗೊತ್ತು, ನೀವ್ ಇನ್ನ ಕೆಲವ್ರಿಗೆ ರೋಲ್ ಮಾಡೆಲ್ ಆಗ್ಬೋದು. ಕರೆಕ್ಟ್. ಮತ್ತೆ ನೀವು ಇನ್ನ ಚೆನ್ನಾಗಿ ಅಪ್ಗ್ರೇಡ್ ಆಗ್ತಾ ಹೋಗ್ಬೇಕು. ನಿಮ್ ಬಾಡಿ ಲ್ಯಾಂಗ್ವೇಜ್, ನಿಮ್ ಕಮ್ಯುನಿಕೇಶನ್ ಸ್ಕಿಲ್, ಐ ಕಾಂಟ್ಯಾಕ್ಟ್, ಅದನ್ನೆಲ್ಲ ಇನ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ನ ನೋಡಿ, ಸರ್ಚ್ ಮಾಡಿ, ಎಷ್ಟೊಂದು ಪೇಜ್ ಗಳಿದೆ, ಕಂಟೆಂಟ್ ಕ್ರಿಯೇಟರ್ ಗಳು ಮಾಡ್ತಿರ್ತಾರೆ, ಅದನ್ನೆಲ್ಲ ನೋಡಿ ಕಲ್ತ್ಕೋಬೇಕು. ನಿಮ್ಮನ್ನ ನೋಡಿದ್ರೆ ಮತ್ತೆ ನಿಮ್ ಜೊತೆ ಮಾತಾಡಕ್ ತುಂಬಾ ಇಷ್ಟ ಆಗ್ಬೇಕು ಜನಕ್ಕೆ. ಅದೊಂದು ನೀವು ಇಂಪ್ರೂವ್ ಆಗ್ತಾ ಹೋಗಿ ಇನ್ನ ಚೆನ್ನಾಗಿ. ಆಲ್ ದ ಬೆಸ್ಟ್. ತುಂಬಾ ಬೆಳಿಬೇಕು. ಅಮ್ಮನ್ಗೆ ಹೋಗಿ ಥ್ಯಾಂಕ್ಸ್ ಹೇಳಿ, ಅವ್ರಿಗೂ ಒಂದು ಬ್ಲೆಸ್ಸಿಂಗ್ ತಗೊಳ್ಳಿ. ಅವ್ರು ನನ್ ಬಹಳ ಖುಷಿ ಇದೆ ನೀವು ಇಂಪ್ರೂವ್ಮೆಂಟ್ ಆಗ್ತಿರೋದು. ನನ್ನಷ್ಟು ಯಾರು ನಿಮ್ ಫ್ಯಾಮಿಲಿ ಬಿಟ್ರೆ ಇಷ್ಟಪಡೋದು ನಾವೇ. ಅರುಣ್ ಸರೇ ಇಷ್ಟಪಡೋದು ಖುಷಿ.